player to score at 3. Lift off of the S139 stage. ನಮಸ್ಕಾರ. ಇವತ್ತು ಕೂಡ ಎಲ್ಲ ಕಡೆ ಕೊಡಗಿನ ಪ್ರವಾಹದ ಸುದ್ದಿ, ದುರಂತದ ಚಿತ್ರಗಳನ್ನು ನೋಡ್ತಾ ವಿ ಆಲ್ ಬಿಕಮ್ ಸೋ ಡಿಪ್ರೆಸ್ಡ್. ಅದರ ಮಧ್ಯದಲ್ಲೇ ಒಂದು ಖುಷಿಯ ಸುದ್ದಿ ಬಂದಿದೆ. ನಮ್ಮ ದೇಶದಲ್ಲಿ ಎಲ್ಲರನ್ನೂ ಒಗ್ಗೂಡಿಸೋ ಒಂದು ಧರ್ಮ ಇದೆ. ಆ ಧರ್ಮದ ಬಗ್ಗೆ ಯಾವುದೇ ಸುದ್ದಿ ಬಂದರೂ ಖುಷಿ ಸುದ್ದಿ ಅಂಥೇಳಿ, ಎಸ್ಪೆಷಲಿ ಆ ಧರ್ಮದಲ್ಲಿ ಯಾವುದಾದ್ರೂ ಒಂದು ಗೆಲುವಿನ ಸುದ್ದಿ ಸಿಕ್ಬಿಟ್ರೆ ದಟ್ ಈಸ್ ದ ಬೆಸ್ಟ್ ನ್ಯೂಸ್ ದಟ್ ಯು ಗೆಟ್ ಅಂತ. ಇವತ್ತು ಕೊಡಗಿನಲ್ಲಿ ನಿರಾಶ್ರಿತರ ಶಿಬಿರಗಳಲ್ಲೂ ಕೂಡ ಅಷ್ಟೆಲ್ಲ ಕಳ್ಕೊಂಡಿದ್ದಾರೆ, ಮನೆ ಮಠ ಎಲ್ಲ ಕಳ್ಕೊಂಡಿದ್ದಾರೆ. ಮುಂದೆ ಏನು ಭವಿಷ್ಯ ಅಂತ ಗೊತ್ತಿಲ್ಲ, ಬದುಕನ್ನು ಮತ್ತೆ ಹೇಗೆ ಕಟ್ಕೊಳ್ಳೋದು ಅಂತ ಗೊತ್ತಿಲ್ಲ. ಹಾಗಿದ್ದರೂ ಕೂಡ ಅಲ್ಲಿ ಒಂದು ನ್ಯೂಸ್ ಬರ್ತಾ ಇದ್ದ ಹಾಗೆ ಮಧ್ಯಾಹ್ನ ಹೆಚ್ಚು ಕಡಿಮೆ ಸಾಯಂಕಾಲದ ಹೊತ್ತಿಗೆ ಒಂದಿಷ್ಟು ಜನರ ಮುಖದಲ್ಲಿ ಒಂದು ಸಣ್ಣ ನಗು ಬಂದಿತ್ತು. ದೇ ವರ್ ಸ್ಮೈಲಿಂಗ್, ದೇ ವರ್ ಏಬಲ್ ಟು ಸ್ಮೈಲ್. ದಟ್ ಇಟ್ ಸೆಲ್ಫ್ ಇಸ್ ಎ ಮಿರಾಕಲ್. ಆ ಥರದ ಶಕ್ತಿ ಇರೋದು ನಮ್ಮ ಇಡೀ ದೇಶವನ್ನು ಒಗ್ಗೂಡಿಸುವಂಥ ಒಂದು ಧರ್ಮಕ್ಕೆ ಮಾತ್ರ. ನಾನು ಯಾವ ಧರ್ಮದ ಬಗ್ಗೆ ಮಾತಾಡ್ತಿದ್ದೀನಿ, ಇಟ್ ಮೇ ಸೌಂಡ್ ಟ್ರಿವಿಯಲ್, ಬಟ್ ವೆನ್ ಯು ಟಾಕಿಂಗ್ ಅಬೌಟ್ ದ ಸ್ಪಿರಿಟ್, ವೆನ್ ಯು ಟಾಕಿಂಗ್ ಅಬೌಟ್ ಎಮೋಷನ್ಸ್, ಇದು ಎಲ್ಲರನ್ನೂ ಒಂದುಗೂಡಿಸುತ್ತೆ. ಯಾವ ಧರ್ಮದ ಬಗ್ಗೆ ಮಾತಾಡ್ತಿದ್ದೀನಿ, ಯಾವ ಗೆಲುವಿನ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಮಾತಾಡಲಿಕ್ಕೆ ಮುಂಚೆ, ಅದರ ಬಗ್ಗೆ ಮಾತಾಡಲಿಕ್ಕೆ ಮುಂಚೆ, ಯು ನೀಡ್ ಟು ಲಿಸನ್ ಇನ್ ಟು ಸಂಬಡಿ ಹೂ ಹ್ಯಾಸ್ ಡೆಡಿಕೇಟೆಡ್ ಒನ್ ವಿಕ್ಟ್ರಿ ಟು ದ ವಿಕ್ಟಿಮ್ಸ್ ಆಫ್ ಕೇರಳ ಫ್ಲಡ್ಸ್. ಯಾರದು, ಏನು ಹೇಳಿದ್ದಾರೆ ಮೊದಲು ನೋಡಿ. ದೆನ್ ಐ ಹ್ಯಾವ್ ಸಮ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಟು ಶೇರ್ ವಿತ್ ಯು. Yes, indeed. First and foremost, we as a team want to dedicate this victory to the flood victims back home in Kerala. I think it's a tough time there, and people are going through a lot, and this is our bit that we can do as the Indian cricket team. ಕೇರಳದ ಪ್ರವಾಹ ಸಂತ್ರಸ್ತರಿಗೆ ನಾನು ಈ ಗೆಲುವನ್ನು ಸಮರ್ಪಿಸ್ತಿದ್ದೀನಿ ಅಂತ ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ಇಂಗ್ಲೆಂಡ್ನಲ್ಲಿ 3ನೇ ಟೆಸ್ಟನ್ನು ವಿರಾಟ್ ಕೊಹ್ಲಿ ಬಳಗ ಗೆದ್ದಿದೆ. ದಟ್ ಇಟ್ ಸೆಲ್ಫ್ is an uplifting ನ್ಯೂಸ್ ಫಾರ್ ಎ ಲಾಟ್ ಆಫ್ ಪೀಪಲ್. ಮನೆ ಮಠ ಕಳ್ಕೊಂಡವ್ರಿಗೆ ಮುಖದಲ್ಲೂ ಕೂಡ ನಗುವ ಒಂದು ಸಣ್ಣ ಖುಷಿಯ ನಗು ಬರುತ್ತೆ ಅಂತಂದರೆ ಅದು ಎಷ್ಟು ಮಟ್ಟಿಗೆ ನಮ್ಮನ್ನು ಪ್ರಭಾವಿಸುತ್ತೆ ಅನ್ನೋದನ್ನು ನಾವು ಅಂದಾಜು ಮಾಡ್ಕೋಬಹುದು. 2ನೇ ಟೆಸ್ಟ್ನಲ್ಲಿ ಹೀನಾಯವಾಗಿ ಸೋತೋದ ಟೀಮು ನಮ್ಮದು. there were very few who were expecting them to come back like this. ಈ ಥರ ಬಂದಿದ್ದಾರೆ. ಸರ್ ಜೆಫ್ರಿ ಬಾಯ್ಕಾಟ್, ಇಂಗ್ಲೆಂಡಿನ ದಂತಕತೆ, ಒನ್ ಆಫ್ ದಿ ಗ್ರೇಟೆಸ್ಟ್ ಆಲ್ ಟೈಮ್ ಗ್ರೇಟ್ ಓಪನಿಂಗ್ ಬ್ಯಾಟ್ಸ್ಮನ್ ಜೆಫ್ರಿ ಬಾಯ್ಕಾಟ್. ಇದೊಂದು ಇಂಡಿಯಾ ಟೀಮ್ ಎಂಟ್ರಿ, ಇದು ಟೆಸ್ಟ್ ಆಡೋ ಟೀಮ್ ಎಂಟ್ರಿ ಇದು ಅಂತ ಲೇವಡಿ ಮಾಡಿದ್ರು. ಅದಕ್ಕೆ ರಾಜ್ದೀಪ್ ಸರ್ದೇಸಾಯಿ ಹಿ ಟ್ವೀಟೆಡ್, ನೌ ಸರ್ ಬಾಯ್ಕಾಟ್ ವಾಟ್ ಡು ಯು ಸೇ ಅಂತ ಹೇಳಿ. ಈ ಥರದ ಒಂದು ಕಮ್ ಬ್ಯಾಕ್ ವಿಕ್ಟ್ರಿ ಇರುತ್ತಲ್ಲ, ಇಟ್ಸ್ ಆಲ್ವೇಸ್ ಫ್ಯಾಸಿನೇಟಿಂಗ್, ಇಟ್ಸ್ ಆಲ್ವೇಸ್ ಮೋರ್ ಖುಷಿ ಕೊಡೋ ಥರದ ವಿಷಯ. 19 ವಿಕೆಟ್ಗಳನ್ನು, ಇಂಗ್ಲೆಂಡಿನ 20 ವಿಕೆಟ್ಗಳ ಪೈಕಿ 19 ವಿಕೆಟ್ಗಳನ್ನು ಇಂಡಿಯನ್ ಪೇಸರ್ಸ್ ತೊಗೊಂಡಿದ್ದಾರೆ, ಪೇಸ್ ಬೌಲರ್ಸ್ ತೊಗೊಂಡಿದ್ದಾರೆ. ದಟ್ ಇಟ್ ಸೆಲ್ಫ್ ಇಸ್ ಆಲ್ಸೋ ಎನ್ ಅಚೀವ್ಮೆಂಟ್. ಯೂಶಲಿ ಇಂಡಿಯಾ ಅಂತಂದರೆ ಸ್ಪಿನ್ ಬೌಲರ್ಗಳ ಟೀಮು ಅಂತ ಇರುತ್ತೆ. ನಮ್ಮ ಟೀಮ್ನಲ್ಲಿ ಇದ್ದ ಒಬ್ಬನೇ ಸ್ಪಿನ್ ಬೌಲರ್ ಅಶ್ವಿನಿಗೆ ಸಿಕ್ಕಿರೋದು 1 ವಿಕೆಟ್. 19 ವಿಕೆಟ್ಗಳನ್ನು ಪೇಸ್ ಬೌಲರ್ಸ್ ತೊಗೊಂಡಿದ್ದಾರೆ. ಹಾರ್ದಿಕ್ ಪಾಂಡ್ಯ, ಮೈಕೆಲ್ ಹೋಲ್ಡಿಂಗ್ ಕೆಲವೇ ದಿನಗಳ ಹಿಂದೆ ಕಾಮೆಂಟ್ರಿ ಮಾಡುವಾಗ ಹೇಟ್ ಸೆಡ್, ಹಾರ್ದಿಕ್ ಪಾಂಡ್ಯ ಏನು ಅಂತ ಆಡ್ತಾನೆ, ಅವನು ಏನು ಆಲ್ರೌಂಡ್ರಾ, ಬ್ಯಾಟ್ಸ್ಮನ್ನ, ಬೌಲರಾ, ಹಿ ಕ್ಯಾನಾಟ್ ಫಿಟ್ ಇನ್ ಟು ಎನಿ ರೋಲ್ ಅನ್ನೋ ಥರದಲ್ಲಿ ಮೈಕೆಲ್ ಹೋಲ್ಡಿಂಗ್ ಹೆಡ್ ಸೆಡ್. ಹಾರ್ದಿಕ್ ಪಾಂಡ್ಯ ಹ್ಯಾಡ್ ನಾಟ್ ಕಾಮೆಂಟೆಡ್. ಹಾರ್ದಿಕ್ ಪಾಂಡ್ಯ ಹೆಡ್ ಸೆಡ್, ನಾನು ನನ್ನ ಆಟ ಆಡ್ತೀನಿ, ನನ್ನ ಟೀಮ್ ಏನು ಹೇಳುತ್ತೋ ಅದನ್ನ ಮಾಡ್ತೀನಿ ಅಂಥೇಳಿ ಹೆಡ್ ಸೆಡ್, ಆ್ಯಂಡ್ ಹಿ ಹ್ಯಾಸ್ ಗಿವನ್ ಹಿಸ್ ರಿಪ್ಲೈ. ಸಿ ದಿಸ್ ಇಸ್ ವಾಟ್ is so good about Indian cricket these days. ಒಂದು ಸ್ಪಿರಿಟ್, ಒಂದು ವಿನ್ನಿಂಗ್ ಸ್ಪಿರಿಟ್. ವಿರಾಟ್ ಕೊಹ್ಲಿ 200 ರನ್ ಮಾಡಿರೋ ಮನುಷ್ಯ ಇವತ್ತು ಈ ಟೆಸ್ಟ್ನಲ್ಲಿ 200 runs in one test. he has come back. ಕಳೆದ ಸಲ ಇಂಗ್ಲೆಂಡ್ ಪ್ರವಾಸಕ್ಕೆ ಹೋದಾಗ ಆ್ಯಂಡರ್ಸನ್ ಬೌಲಿಂಗಿಗೆ he was a bunny. ಬಂದಾಗೆಲ್ಲ ಆ್ಯಂಡರ್ಸನ್ ಬೌಲಿಂಗ್ ಮಾಡೋಕ್ಕೆ ಬಂದಾಗೆಲ್ಲ he used to get out. ಬಟ್ ಈ ಸಲ he has regrouped himself. he has done what is expected of him. he is on the way to be one of the all-time greats. ನಾನು ಯಾಕೆ ಕ್ರಿಕೆಟಿಂದ ಶುರು ಮಾಡಿದೆ ಅಂತಂದರೆ, ನಾನು ಹೇಳಿದ್ನಲ್ಲ, ಅಮಾಂಗ್ ಅ ಲಾಟ್ ಆಫ್ ಡಿಪ್ರೆಸಿಂಗ್ ಸ್ಟೋರೀಸ್, ಈ ಥರದ್ದೇನೋ ಒಂದು ಸ್ಟೋರಿ ಬಂದಾಗ, ಒಂದು ಪಾಸಿಟಿವ್ ಸ್ಟೋರಿ ಬಂದಾಗ ಇಟ್ ಶುಡ್ ಬಿ ಶೇರ್ಡ್ ಅಂತ ಅನ್ನಿಸ್ತು. ಏಷ್ಯನ್ ಗೇಮ್ಸ್ ನಡೀತಾ ಇದೆ. ಏಷ್ಯನ್ ಗೇಮ್ಸ್ನಲ್ಲೂ ಕೂಡ ಇವತ್ತು ಭಾರತಕ್ಕೆ ಖುಷಿ ದಿನ. ವಿ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಇನ್ ಟಾಪ್ 4. ಆ್ಯಕ್ಚುಲಿ ಈ ಸಲ ಯಾವಾಗಲೂ ನಾವು ಟಾಪ್ 3-4ನಲ್ಲಿ ಇರ್ತೀವಿ ಅನ್ನೋ ಥರದ ಚಿತ್ರಣ ಇರಲಿಲ್ಲ ಏಷ್ಯನ್ ಗೇಮ್ಸ್ನಲ್ಲಿ. ಈ ಸಲ ವಿ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಇನ್ ದ ಟಾಪ್ 3, ಇನ್ ಟಾಪ್ 4 ಅಂಥೇಳಿ ಆ ಥರದ ಒಂದಿಷ್ಟು ಪ್ರತಿಭೆಗಳು ಹೋಗಿವೆ. ಇವತ್ತು
ಭಾರತ 1 ಚಿನ್ನ ಸೇರಿದಾಗ 5 ಪದಕಗಳನ್ನ ಗೆದ್ದಿದೆ. ಮಹಿಳೆಯರ 25 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಮಹಾರಾಷ್ಟ್ರದ ರಾಹಿ ಸರ್ನೋಬತ್ ಶಿ ಹಸ್ ವಾನ್ ಎ ಗೋಲ್ಡ್. ಪಿಸ್ತೂಲ್ ನಾವು ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಕಾಲದಿಂದ ನೋಡ್ತಾ ಇದ್ದೀವಿ, ಬಿಂದ್ರಾ ಕಾಲದಿಂದ ನೋಡ್ತಾ ಇದ್ದೀವಿ. ಶೂಟಿಂಗ್ ಎಸ್ ಟೇಕನ್ ಆಫ್ ಇನ್ ಇಂಡಿಯಾ ಬಿಗ್ ಟೈಮ್. ಎಲ್ಲಿ ಹೋದರೂ ಒಂದಿಷ್ಟು ಮೆಡಲ್ಗಳು ಬರುತ್ತೆ. ಸರ್ನೋಬತ್ ಹ್ಯಾಸ್ ಒನ್ ಮೋರ್ ಮೆಡಲ್ ಫಾರ್ ಅಸ್. ಉಷು ಅಂತ ಒಂದು ಸ್ಪರ್ಧೆ ಇದೆ, ಅದು ಏನು ಅಂತ ನೀವು ಆಟನ ನೋಡಿ, ಅದನ್ನ ನೋಡೋದಕ್ಕಾದ್ರೂ ನೀವು ಏಷ್ಯನ್ ಗೇಮ್ಸ್ ನೋಡಬೇಕು ಅಂತ ಹೇಳ್ತೀನಿ. ಅದರಲ್ಲಿ ಇಂಡಿಯಾ ಹ್ಯಾಸ್ ವನ್ 4 ಬ್ರಾನ್ಸ್ ಮೆಡಲ್ಸ್. ಪದಕಗಳ ರ್ಯಾಂಕಿಂಗ್ನಲ್ಲಿ ಈಗ ಭಾರತ 7ನೇ ಸ್ಥಾನದಲ್ಲಿದೆ. ಚೀನಾ, ಜಪಾನ್ಗಳು 1, 2ನೇ ಸ್ಥಾನದಲ್ಲಿವೆ. ಎಕ್ಸ್ಪೆಕ್ಟೆಡ್ ಭಾರತ 7ನೇ ಸ್ಥಾನದಲ್ಲಿದೆ. ಬಟ್ ಇಟ್ ಕ್ಯಾನ್ ಕ್ಲೈಂಬ್ ಅಪ್. ಇನ್ನು ಬ್ಯಾಡ್ಮಿಂಟನ್ ಸ್ಪರ್ಧೆಗಳಿವೆ, ಸಿಂಗಲ್ ಸ್ಪರ್ಧೆಗಳು, ಟೀಮ್ ಇವೆಂಟ್ ಆಗೋಯ್ತು. ಸೈನಾ ನೆಹ್ವಾಲ್, ಸಿಂಧು ಇವರುಗಳೆಲ್ಲ ಇದ್ದಾರೆ. ಟೆನ್ನಿಸ್ ಇದೆ. ದೆರ್ ಆರ್ ಸೋ ಮೆನಿ ಅದರ್ ಇವೆಂಟ್ಸ್. ಅಥ್ಲೆಟಿಕ್ಸ್ ಇದೆ. ವಿ ಹ್ಯಾವ್ ಎ ಲಾಟ್ ಆಫ್ ಬ್ರೈಟ್ ಅಥ್ಲೀಟ್ಸ್ ದಿಸ್ ಟೈಮ್. ಸೊ ಬರೋ ದಿನಗಳಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಇನ್ನೊಂದಿಷ್ಟು ಸಿಹಿ ಸುದ್ದಿಗಳು ಬರಬಹುದು. ನಾವು ಐಲ್ ಮೂವ್ ಆನ್ ಟು ಪೊಲಿಟಿಕ್ಸ್. ನಾನು ಇವತ್ತು ಕೂಡ ಪ್ರವಾಹಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಇಟ್ಕೊಂಡಿದ್ದೀನಿ. ಬಟ್ ಐ ಆಮ್ ಕೀಪಿಂಗ್ ದೆಮ್ ಫಾರ್ ದಿ ಲಾಸ್ಟ್ ಬಿಕಾಸ್ ಮೊದಲು 1-2 ರಾಜಕೀಯ ಸುದ್ದಿಗಳನ್ನು ಹೇಳಿಬಿಡೋಣ ಅಂತ ಅನ್ನಿಸ್ತು. ಅಟಲ್ ಬಿಹಾರಿ ವಾಜಪೇಯಿಯವರ ಅಸ್ಥಿ ಕರ್ನಾಟಕಕ್ಕೆ ಬಂದಿದೆ. ರಾಜ್ಯ BJP ನಾಯಕರು ದೆಹಲಿಯಿಂದ ಅದನ್ನ ತಗೊಂಡು ಬಂದಿದ್ದಾರೆ. ಮಲ್ಲೇಶ್ವರಂ ಕಚೇರಿಗೆ ಇವತ್ತು ಬಂದಿದೆ. ಇಡೀ ದೇಶದ 100 ನದಿಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರ ಅಸ್ಥಿಯನ್ನು ವಿಸರ್ಜನೆ ಮಾಡಬೇಕು ಅಂತ ಪಕ್ಷ ತೀರ್ಮಾನ ಮಾಡಿದೆ. ಕರ್ನಾಟಕದಲ್ಲಿ 8 ನದಿಗಳಲ್ಲಿ ಅಸ್ಥಿ ವಿಸರ್ಜನೆ ಆಗುತ್ತೆ. ನಾಳೆ ತ್ರಿವೇಣಿ ಸಂಗಮದಲ್ಲಿ, ಕಾವೇರಿ ನದಿ ತ್ರಿವೇಣಿ ಸಂಗಮದಲ್ಲಿ ಶ್ರೀರಂಗಪಟ್ಟಣಲ್ಲಾಗುತ್ತೆ. ಆಮೇಲೆ ನೇತ್ರಾವತಿ, ಮಲಪ್ರಭಾ, ಕೃಷ್ಣ, ಕಾರಂಜ, ತುಂಗಭದ್ರಾ, ಶರಾವತಿ, ತುಂಗ ಈ ನದಿಗಳಲ್ಲೆಲ್ಲ 7 ಟೀಮ್ಗಳು, ಭಾರತೀಯ ಜನತಾ ಪಕ್ಷದ 7 ಟೀಮ್ಗಳು ಹೋಗಿ ಅಸ್ಥಿ ವಿಸರ್ಜನೆ ಮಾಡಿ ಬರುತ್ತೆ. ಇದೊಂದು ನಂಬಿಕೆ, ನಮ್ಮ ಸಂಸ್ಕೃತಿಯಲ್ಲಿರೋ ನಂಬಿಕೆ. ನಮ್ಮ ದೇಹ ಸತ್ತ ನಂತರ ಅದು ಪಂಚಭೂತಗಳಲ್ಲಿ ಲೀನ ಆಗಿಬಿಡಬೇಕು ಅಂಥೇಳಿ. ಪಂಚಭೂತಗಳಲ್ಲಿ ಲೀನ ಆಗಲಿಕ್ಕೆ ಒಂದು ದಾರಿ ಅಸ್ಥಿ ಎಲ್ಲ ಕಡೆ ಹಾರಿ ಹೋಗ್ಬೋದು, ಹಾರಿ ಹೋಗಿ ಲೀನ ಆಗ್ಬೋದು, ನದಿಯಲ್ಲಿ ಸೇರಿಕೊಂಡು ಲೀನ ಆಗ್ಬೋದು. ಇಲ್ಲ ಅಂದರೆ ದೇಹವನ್ನು ಹೂತಾಗ ಅದು ತಾನಾಗಿ ಭೂಮಿ ಜೊತೆ ಮಣ್ಣು ಜೊತೆ ಸೇರ್ಕೊಂಡು ಬಿಡುತ್ತೆ. ಅಸ್ಥಿ ವಿಸರ್ಜನೆ ಅನ್ನೋದು ಒಂದು ನಂಬಿಕೆ, ಒಂದು ಸಂಪ್ರದಾಯ. ಇಟ್ಸ್ ಎ ಬ್ಯೂಟಿಫುಲ್ ಸಂಪ್ರದಾಯ. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅತಿ ಎತ್ತರದ ನಾಯಕರು, ಅವರಿಗೆ ಈ ಥರದ ಗೌರವ ಸಲ್ತಾ ಇದೆ. ಆ ಥರದ ಒಂದು ಭಕ್ತಿ ಅವರ ಅನುಯಾಯಿಗಳಲ್ಲಿ ಇರಬೇಕು, ಇದೆ. ಆದರೆ ಟೈಮಿಂಗ್ ಆಫ್ ಆಲ್ ದೀಸ್ ಥಿಂಗ್ಸ್ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಇಟ್. ಯಾಕೆ ಅಸ್ಥಿ ಬರ್ತಿದೆ, ಕೊಡಗಿನಲ್ಲಿ ಪ್ರವಾಹ ಆಗ್ತಿದೆ, ಭಾರತೀಯ ಜನತಾ ಪಕ್ಷದವರು ಈಗ ಅಸ್ಥಿ ವಿಸರ್ಜನೆಯನ್ನು ಶ್ರೀರಂಗಪಟ್ಟಣದಲ್ಲಿ ಮಾಡೋಕ್ಕೆ ಹೋದರೆ ಚೆನ್ನಾಗಿರುತ್ತಾ ಅನ್ನೋ ಥರದ ಮಾತುಗಳೆಲ್ಲ ಕೇಳ್ತಿದೆ. ದೆರ್ ಈಸ್ ಪೊಲಿಟಿಕ್ಸ್ ದೇರ್. ಆ ಥರದ ಮಾತುಗಳಲ್ಲೂ ಪೊಲಿಟಿಕ್ಸ್ ಇದೆ. ಅಸ್ಥಿ ವಿಸರ್ಜನೆಯಲ್ಲೂ ಕೂಡ ರಾಜಕೀಯ ಲೆಕ್ಕಾಚಾರಗಳಿರ್ಬೋದು. ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಅಬೌಟ್ ದಟ್. ಬಟ್ ಇಟ್ಸ್ ಬೆಟರ್ ನಾಟ್ ಟು ಮೇಕ್ ನಾಟ್ ಟು ಪೊಲಿಟಿಸೈಸ್ ಸಚ್ ಇಶ್ಯೂಸ್ ಅಂತ ಅದನ್ನು ಭಾರತೀಯ ಜನತಾ ಪಕ್ಷದವ್ರಿಗೂ ಹೇಳಬೇಕಾಗತ್ತೆ, ಡೋಂಟ್ ಪೊಲಿಟಿಸೈಸ್ ಇಟ್. ವಿರೋಧಿಗಳಿಗೂ ಹೇಳಬೇಕಾಗತ್ತೆ, ಡೋಂಟ್ ಪೊಲಿಟಿಸೈಸ್ ಇಟ್ ಅಂಥೇಳಿ. ಬಟ್ ಪೊಲಿಟಿಕ್ಸ್ ನಡೀತಾ ಇರುತ್ತೆ. ಒಂದು ತುಂಬ ಡಿಸಪಾಯಿಂಟಿಂಗ್ ಪೊಲಿಟಿಕ್ಸ್ ನನಗನ್ಸೋದು ಕಳೆದ ಅನೇಕ ವರ್ಷಗಳಲ್ಲಿ. ನಾವು ಅವಾಗವಾಗ ಮಾತಾಡ್ತಾ ಇರುವಾಗೆಲ್ಲ ರಾಜಕಾರಣದ ವಿಚಾರ ಬಂದಾಗ ನಾವು ಹೇಳ್ತಿರ್ತೀವಿ, ಒಂದು ಆಲ್ಟರ್ನೇಟಿವ್ ಪೊಲಿಟಿಕ್ಸ್ನ ನಿರೀಕ್ಷೆನ ಹುಟ್ಟಿದ್ದು, ಒಂದು ಹೋಪ್ ತಂದುಕೊಟ್ಟಿದ್ದು ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷ. ಒಂದು ಸರ್ರಂತ ಮೇಲೆದ್ದು ಬಿಡ್ತು ಆಮ್ ಆದ್ಮಿ ಪಕ್ಷ ಅನ್ನೋ ಒಂದು ಶಕ್ತಿ. ಅಣ್ಣಾ ಹಜಾರೆಯವರ ಹೋರಾಟದ ಮೂಲಕ ಬೆಳೆದು ಬಂದಿದ್ದು ದಿಢೀರನೆ ದಿಲ್ಲಿಯನ್ನು ಆಕ್ರಮಿಸ್ಕೊಂಡ್ಬಿಡ್ತು. ದಿಢೀರನೆ ದೇಶಾದ್ಯಂತ ಸುದ್ದಿ ಆಯಿತು. ಒಂದು ಕ್ಲೀನ್ ಪೊಲಿಟಿಕ್ಸ್ ಬಂತಲ್ಲಪ್ಪ ಅಂತ ರಾಜಕಾರಣವನ್ನು ಫಾಲೋ ಮಾಡೋರು ಎಲ್ರಿಗೂ ಒಂದು ಆಶಾಕಿರಣದ ಹಾಗೆ ಬಂತು. ಕೇಜ್ರಿವಾಲ್ ವಾಸ್ ದ ಹೀರೋ. ಆಮ್ ಆದ್ಮಿ ಪಾರ್ಟಿ ಸ್ವೆಪ್ಟ್ ಪೋಲ್ಸ್ ಇನ್ ಡೆಲ್ಲಿ. ಬಟ್ ದಿನ ಹೋಗ್ತಾ ಇದ್ದ ಹಾಗೆ ಭ್ರಮನಿರಸನ ಆಗ್ತಿದೆಯಾ ಅಂತ ಅನ್ನಿಸ್ಬಿಟ್ಟಿದೆ. ಕಾರಣ ಏನಂದರೆ, ಇವತ್ತು ಆಶೀಶ್ ಖೇತಾನ್ ಆಮ್ ಆದ್ಮಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮೊನ್ನೆ ಇನ್ನು ಆಶುತೋಷ್ ರಾಜೀನಾಮೆ ಕೊಟ್ಟಿದ್ದರು, ಜರ್ನಲಿಸ್ಟ್ ಆಶುತೋಷ್. ಇವತ್ತು ಆಶೀಶ್ ಖೇತಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಸರಣಿ ರಾಜೀನಾಮೆಗಳಾಗ್ಬಿಟ್ಟಿದೆ. ಒಂದಿಷ್ಟು ಜನನ ಕಿತ್ತಾಕಿದರೆ, ಒಂದಿಷ್ಟು ಜನ ಡಿಮೋಟ್ ಮಾಡಿದರೆ, ಒಂದಿಷ್ಟು ಜನ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಕಳೆದ 4 ವರ್ಷಗಳಲ್ಲಿ 15 ಜನ ಮುಖಂಡರು ಬಿಟ್ಟು ಹೋಗಿದ್ದಾರೆ, ಅಥವಾ ರಾಜೀನಾಮೆ ಕೊಟ್ಟಿದ್ದಾರೆ, ಅಥವಾ ಡಿಮೋಟ್ ಆಗಿದ್ದಾರೆ. ನೀವು ನೋಡ್ತಾ ಇದ್ದೀರಿ. ವಿನೋದ್ ಕುಮಾರ್ ಚೆನ್ನೈ ಉಚ್ಚಾಟನೆ ಆಗಿದ್ದರು, ಶಾಜಿಯಾ ಇಲ್ಮಿ ಉಚ್ಚಾಟನೆ ಆಗಿದ್ದರು,
ಗುರುಪ್ರೀತ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ರು, ವಿಶಾದ್ ದದ್ಲಾನಿ ರಾಜೀನಾಮೆ ಕೊಟ್ಟಿದ್ರು, ಆಶೀಶ್ ಖೇತಾನ್ ಕೊಟ್ಟಿದ್ದಾರೆ, ಇನ್ನೂ ಅಕ್ಸೆಪ್ಟ್ ಆಗಿಲ್ಲ, ದೇ ಹ್ಯಾವ್ ಜಸ್ಟ್ ರಿಸೈನ್ಡ್. ಕುಮಾರ್ ವಿಶ್ವಾಸ್ನ ಡಿಮೋಟ್ ಮಾಡಿದರು, ಏನೋ ಸ್ಟೇಟ್ಮೆಂಟ್ ಕೊಟ್ಟರು ಅಂಥೇಳಿ. ಹೀಗೆ ಸಾಲಾಗಿ ಆಗ್ತಿದೆ. ಸಂದೀಪ್ ಒಂದು ಕಡೆಯಿಂದ ಹೋಗೋದಾದ್ರೆ, ಲೆಟ್ ಮಿ ಕಮ್ ಬ್ಯಾಕ್ ಫ್ರಮ್ ಕುಮಾರ್ ವಿಶ್ವಾಸ್. 2018 ನೋಡೋದಾದ್ರೆ ಕುಮಾರ್ ವಿಶ್ವಾಸ್ ಡಿಮೋಷನ್ ಆಗಿದ್ದರು, ಆಶುತೋಷ್ ರಾಜೀನಾಮೆ ಕೊಟ್ಟಿದ್ದರು, ಆಶೀಶ್ ಖೇತಾನ್ ರಾಜೀನಾಮೆ ಕೊಟ್ಟಿದ್ದಾರೆ, ಈಗ ಅವೆರಡು ಅಕ್ಸೆಪ್ಟ್ ಆಗಿಲ್ಲ. ದೆನ್ ಕಪಿಲ್ ಮಿಶ್ರಾ ಉಚ್ಚಾಟನೆ ಆಗಿದ್ದರು, ಗುರುಪ್ರೀತ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ದರು, ವಿಶಾದ್ ದದ್ಲಾನಿ ರಾಜೀನಾಮೆ ಕೊಟ್ಟಿದ್ದರು. ಗೋ ಬ್ಯಾಕ್ ಟು 2016 ಸಂದೀಪ್ ಕುಮಾರ್ ಉಚ್ಚಾಟನೆ ಆಗಿದ್ದರು. ಗೋ ಬ್ಯಾಕ್ ಟು 2015 ಯೋಗೇಂದ್ರ ಯಾದವ್, ಎಲ್ರಿಗೂ ಗೊತ್ತಿರೋದು, ಪ್ರಶಾಂತ್ ಭೂಷಣ್, ಆನಂದ್ ಕುಮಾರ್, ಮೇಧಾ ಪಾಟ್ಕರ್. ಅದಕ್ಕೂ ಹಿಂದೆ 2014 ವಿನೋದ್ ಕುಮಾರ್ ಬಿನ್ನಿ, ಶಾಜಿಯಾ ಇಲ್ಮಿ, GR ಗೋಪಿನಾಥ್, ಅಂಜಲಿ ದಮಾನಿಯಾ. ಹೀಗೆ ಯಾಕೆ ಆಗ್ತಾ ಇದೆ ಅಂತ ನೋಡಿದಾಗ, ನಮ್ಮಲ್ಲೇ ಕರ್ನಾಟಕದಲ್ಲೇ ರವಿಕೃಷ್ಣ ರೆಡ್ಡಿಯವರು ಆಮ್ ಆದ್ಮಿ ಪಕ್ಷದ ಒಂದು ನೋನ್ ಫೇಸ್ ಆಗಿ, ನೋನ್ ವಾಯ್ಸ್ ಆಗಿ ಬೆಳೆದಿದ್ದರು, ಅವರೂ ಕೂಡ ಬಿಟ್ಟರು. ದರ್ ಇಸ್ ಸಮಥಿಂಗ್ ಸ್ಟ್ರಕ್ಚರಲಿ ಇನ್ಹೆರೆಂಟ್ಲಿ ರಾಂಗ್ ವಿತ್ ದ ಪಾರ್ಟಿ ಅಂತ ಅನಿಸುತ್ತೆ. ಯಾವುದೇ ಪಕ್ಷ ಒಂದು ಸರ್ವಾಧಿಕಾರಿಯ ಹಿಡಿತಕ್ಕೆ ಸಿಕ್ಕಿದಾಗ ಪಕ್ಷ ಶಿಥಿಲಗೊಳ್ತಾ ಹೋಗುತ್ತೆ. ಪಕ್ಷದಲ್ಲಿರೋ ಅನೇಕ ಜನ ಮುಖಂಡರುಗಳು, ಸ್ವಾಭಿಮಾನಿಗಳು ಬಿಡ್ತಾ ಹೋಗ್ತಾರೆ. ಬಹುಶಃ ಆಮ್ ಆದ್ಮಿ ಪಕ್ಷ ಹಾಗೆ ಆಗ್ತಿದೆಯೇನೋ ಅಂತ ಅನ್ನಿಸ್ತಾ ಇದೆ. ದಟ್ ಈಸ್ ಲಾಸ್ ಆಫ್ ಎ ಹೋಪ್, ದಟ್ಸ್ ಲಾಸ್ ಆಫ್ ಎ ಬಿಗ್ ಹೋಪ್. ಇನ್ನು ಆಲ್ಟರ್ನೇಟಿವ್ ಪೊಲಿಟಿಕ್ಸ್ ಬರುತ್ತೆ, ಎಲ್ಲಿಂದನೋ ಯಾರೋ ಬರ್ತಾರೆ ಅಂತ ನಂಬ್ಕೊಳ್ಳೋದು ಹೇಗೆ? ಡಿಸಪಾಯಿಂಟಿಂಗ್. ಬಟ್ ಐಲ್ ಕಮ್ ಬ್ಯಾಕ್ ಟು ಕೊಡಗುನಲ್ಲಿ ಇವತ್ತು ಎಲ್ಲ ದುರಂತದ ಮಧ್ಯೆ ಒಂದಿಷ್ಟು ಜನ ವಿಜ್ಞಾನಿಗಳು ಅಲ್ಲಿಗೆ ಹೋಗಿದ್ರು. ಇವತ್ತು ಭೂವಿಜ್ಞಾನಿಗಳು ಹೋಗಿದ್ದರು, ಇಸ್ರೋ ವಿಜ್ಞಾನಿಗಳು ಹೋಗಿದ್ದರು, ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ವಿಜ್ಞಾನಿಗಳು ಹೋಗಿದ್ದರು. ಸಂಪಾಜೆ, ಅರೇಕಲ್, ಜೋಡುಪಾಲ, ಮದೆನಾಡು ಗ್ರಾಮಗಳಲ್ಲಿ ಪರಿಶೀಲನೆ ನಡೆಸಿದರು. ಏನು ಪರಿಶೀಲನೆ ನಡೆಸ್ತಾರೆ ಇವರು? ಹೋಗ್ಬಿಟ್ಟು ಏನು ಮಾಡ್ತಾರೆ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಅಂತ ಅನ್ಕೋಬಹುದು. ಬೇಸಿಕಲಿ ಕೊಡಗಿನಲ್ಲಾಗಿರೋದು ಭೂಕುಸಿತ ಯಾಕಾಗಿದೆ ಅನ್ನೋದನ್ನ ಕಂಡುಹಿಡಿಯೋದು ಮೊದಲನೇ ಕೆಲಸ. ನೆಕ್ಸ್ಟ್, ಹೀಗಾದ ಮೇಲೆ ಮತ್ತಲ್ಲಿ ಜನವಸತಿ ಇರಬಹುದಾ? ಕ್ಯಾನ್ ಪೀಪಲ್ ಲೀವ್ ದೇರ್ ಅನ್ನೋದನ್ನ ನೋಡಬೇಕು. ಭೂಮಿ ಎಷ್ಟು ಗಟ್ಟಿಯಾಗಿದೆ, ಆ ಸಾಯಿಲ್ನ ಕ್ಯಾರೆಕ್ಟರ್ ಹೇಗಿದೆ, ಹ್ಯಾಸ್ ಇಟ್ ಚೇಂಜ್, ಇಸ್ ಇಟ್ ಲೂಸ್ ಸಾಯಿಲ್, ಕ್ಯಾನ್ ಪೀಪಲ್ ಬಿಲ್ಡ್ ದರ್ ಹೌಸಸ್ ಅಗೈನ್ ದೇರ್, ಇದನ್ನೆಲ್ಲ ನೋಡಬೇಕು. ಅವರು ಗ್ರಾಮಗಳನ್ನು ಮತ್ತೆ ಕಟ್ಟಬಹುದಾ ಅಂತ ನೋಡಬೇಕು. ಅದಕ್ಕಾಗಿ ಬಂದಿದ್ದಾರೆ. ಒಂದು ದಿನದ ಟೂರ್ನಲ್ಲಿ ಏನೂ ಮಾಡಲಿಕ್ಕಾಗಲಿಕ್ಕಿಲ್ಲ. ಬಟ್ ದೇ ಆರ್ ಗೋಯಿಂಗ್ ಟು ಟೇಕ್ ಸ್ಯಾಂಪಲ್ಸ್, ದೇ ಆರ್ ಗೋಯಿಂಗ್ ಟು ಅಸೆಸ್ ದ ಸಿಚುವೇಶನ್. ಮತ್ತು ಆ ಗ್ರಾಮಗಳಲ್ಲಿ ಬದುಕು ನಡೆಸಲಿಕ್ಕೆ ಸಾಧ್ಯನಾ ಅಂತ ಅವರು ಹೇಳಬೇಕು. ದಟ್ ಈಸ್ ದಿ ಮೋಸ್ಟ್ ಕ್ಯೂರಿಯಸ್ ಪಾಯಿಂಟ್ ಆಫ್ ದಿಸ್ ವಿಸಿಟ್. ಇವತ್ತು ಅವರು ಎಲ್ಲ ಪರೀಕ್ಷೆ ಮಾಡಿ ಬಂದ ಮೇಲೆ ಮಾತಾಡಿದ್ದಾರೆ. ಕಾರಣ ಏನು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಒಂದು ಸಲ ಅವ್ರು ಏನು ಹೇಳಿದ್ದಾರೆ ಅಂತ ಕೇಳ್ಕೊಂಬನಿ. ದೆನ್ ಐ ಹ್ಯಾವ್ ಎನ್ ಇಂಟ್ರೆಸ್ಟಿಂಗ್ ಡೆಮಾನ್ಸ್ಟ್ರೇಷನ್ ಟು ಪ್ರೆಸೆಂಟ್. ಸ್ಟೀಪ್ ವ್ಯಾಲಿಗಳೇನಿವೆ, ಡೀಪ್ ವ್ಯಾಲಿಗಳೇನಿದೆ, ಅವೆಲ್ಲವೂ ಕೂಡ ಮೂವ್ಮೆಂಟ್ ಆಗಿದೆ. ಈ ಮೂವ್ಮೆಂಟ್ ಆಗಿರೋದ್ರಿಂದ, ಹೆವಿ ರೈನ್ಸ್ ಆಗಿರೋದ್ರಿಂದ, ದೊಡ್ಡ ಮಳೆ ಬಿದ್ದಿರೋದ್ರಿಂದ ಸಾಕಷ್ಟು ನೀರು ಈ ಮಣ್ಣಿನೊಳಗಡೆ ನುಗ್ಗಿ ಆ ಮಣ್ಣು ಸ್ಯಾಚುರೇಷನ್ ಆಗಿ, ಓವರ್ ಸ್ಯಾಚುರೇಷನ್ ಆಗಿ ಒಂದು ರೀತಿ ಕ್ರೀಪ್ ಶುರುವಾಗುತ್ತೆ, ಮೊಬಿಲೈಸೇಷನ್ ಶುರುವಾಗುತ್ತೆ. ಅದಕ್ಕೆ ಒಂದು ರೀತಿ ಲೂಬ್ರಿಕೆಂಟ್ ಥರ ನೀರು ಕೆಲಸ ಮಾಡುತ್ತೆ. ಆಗ ಚಾಲನೆ ಸಿಗುತ್ತೆ. ಆ ಸ್ಲೋಪ್ನಲ್ಲಿ ನಿಧಾನಕ್ಕೆ ಕೆಳಗಡೆ ಅದು ಚಲಿಸಿ ತಳಕ್ಕೆ ಬಂದಿದೆ. ಸುಮಾರು 100 ಮೀಟರ್ ಉದ್ದ, 100 ಮೀಟರ್ ಅಗಲ, 5 ಅಡಿ ಆಳಕ್ಕೆ ಇಲ್ಲಿ ಸಬ್ಸಿಡೆನ್ಸ್ ಆಗಿದೆ. ಸಾಮಾನ್ಯವಾಗಿ ನಾವು ಕೇಳಿದ್ದೀವಿ, ಮರಗಳ ನಾಶ ಆದರೆ, ಅರಣ್ಯ ನಾಶ ಆದರೆ ಮಳೆ ಬರೋದಿಲ್ಲ ಅಂಥೇಳಿ. ಫೈನ್, ಮಳೆ ಬರೋದಿಲ್ಲ, ಮಳೆ ಕಡಿಮೆ ಆಗುತ್ತೆ. ಬಟ್ ಯಾವಾಗಲಾದರೂ ಒಂಥರ ಹವಾಮಾನದ ವೈಪರೀತ್ಯದಿಂದ ಈ ಥರ ಮಳೆ ಬಂದಾಗ ಒಂದು ವೇಳೆ ಕೆಳಗಡೆ ಕಾಡಿಲ್ಲದೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಕೊಡಗು ಬಹಳ ದೊಡ್ಡ ಉದಾಹರಣೆ, ಜ್ವಲಂತ ಉದಾಹರಣೆ. ಕಾಡಿದ್ದಿದ್ರೆ ಈ ಥರ ಆಗ್ತಿರಲಿಲ್ಲ. ನಾವು ಸಿ ದಿಸ್ ಡೆಮಾನ್ಸ್ಟ್ರೇಷನ್. 2 ಪಾರ್ಟ್ಗಳಿವೆ. ಒಂದರಲ್ಲಿ ಬರೀ ಮಣ್ಣಿದೆ, ಒಂದರಲ್ಲಿ ಒಂದು ಸಣ್ಣ ಗಿಡ ಇದೆ. ಎರಡೂ ಕಡೆ ಒಂದೇ ಇಂಟೆನ್ಸಿಟಿನಲ್ಲಿ ನೀರು ಹಾಕ್ತಾ ಇದ್ದಾರೆ ಪಂಪ್ಗಳಿಂದ. ಲುಕ್ ಅಟ್, ಅದು ಕೆಳಗಡೆ 2 ಮಗ್ಗಳಿವೆ ನೋಡಿ, ಅಲ್ಲಿ ಹಾಕಿದ ನೀರು ಹೇಗೆ ಬರ್ತಿದೆ ಅಂತ. ಬರೀ ಮಣ್ಣಿರೋ ಪಾಟಿಂದ ಧೋ ಅಂತ ಸುರಿತಿದೆ, ಮಣ್ಣನ್ನು ಸೇರಿಸ್ಕೊಂಡು ಬಂದು ಹೊರಗಡೆ ನೀರು ಬೀಳ್ತಾ ಇದೆ. ಗಿಡ ಇರೋ ಪಾಟ್ನಲ್ಲಿ ಇನ್ನೂ ನೀರು ಬರ್ತಾ ಇಲ್ಲ, ತುಂಬ ಸಮಯ ತಗೊಳ್ತದೆ ನೀರು ಬರೋದಕ್ಕೆ. ಬರುವಾಗ ಕೂಡ ನೋಡಿ, ಈಗ ಒಂದೊಂದೇ ಹನಿ ಬರ್ತಾ ಇದೆ. ಬರುವಾಗ ಕೂಡ ತುಂಬ ಕ್ಲಿಯರ್ ನೀರು ಬರುತ್ತೆ. ಇದು ಯಾಕೆ ಹೀಗಾಗುತ್ತೆ ಅಂತಂದರೆ, ಗಿಡ ಇದ್ದಾಗ ಅಥವಾ ಮರ ಇದ್ದಾಗ ನೆಲಕ್ಕೆ ಬಿದ್ದ ನೀರನ್ನು ಹೀರ್ಕೊಳ್ಳುತ್ತೆ. ಹೀರ್ಕೊಳ್ಳೋ ಶಕ್ತಿ ಅದಕ್ಕಿದೆ. ಹಾಗೆ ಹೀರ್ಕೊಂಡ ನಂತರ
ಒಂದಿಷ್ಟು ನೀರನ್ನ ಅದು ತಿಳಿಗೊಳಿಸಿ ಬೇರುಗಳ ಮಧ್ಯೆ ಸಂದಲ್ಲಿ ಝರಿಗಳಾಗಿ ಬರುತ್ತದು. ಕಾಡಿನಲ್ಲಿ ಬರೋದು ಹಾಗೆ ಝರಿಗಳೆಲ್ಲ ನಾವು ನೋಡ್ತೀವಲ್ಲ, ಧೋವಂತ ಬಿದ್ದ ಮಳೆಯ ನೀರು ಎಲೆಯಿಂದ ಬಿದ್ದು ಕೆಳಗೆ ಬಂದು ಬೇರುಗಳಲ್ಲಿ ಏನು ನೀರು ಹೀರಿಕೊಂಡಾದ ಮೇಲೆ ಬೇರುಗಳ ಸಂಧಿಗಳಿಂದ ಝರಿಗಳಾಗಿ ಹರಿಯುತ್ತೆ, ಕ್ಲಿಯರ್ ವಾಟರ್ ಬರುತ್ತೆ. ಅದಿಲ್ಲದಿದ್ದಾಗ ಈ ಥರ ರಾಶಿ ರಾಶಿ ಮಣ್ಣನ್ನು ಸೇರ್ಕೊಂಡು ಬರುತ್ತೆ. ಹಾಗೆ ಮಣ್ಣನ್ನು ಸೇರಿಸ್ಕೋತಾ ಬಂದು ಭೂಕುಸಿತ ಆಗುತ್ತೆ. ಇವತ್ತು ಕೊಡಗಿನಲ್ಲಿ ಆಗಿರೋದೇ ಅದು. ಬಾಲ್ಡ್ ಬೆಟ್ಟಗಳಿದ್ದಾಗ, ಬಾಲ್ಡ್ ಬೆಟ್ಟಗಳಿರೋ ಜಾಗದಲ್ಲಿ, ಕಡಿದಾಗಿ ಕಟ್ಟಾಗಿರೋ ಬೆಟ್ಟಗಳಿರೋ ಜಾಗದಲ್ಲಿ ಭೂಕುಸಿತ ಆಗತ್ತೆ. ಈ ಥರದ ಮಳೆ ಬಂದರೆ 15-20 ವರ್ಷಗಳ ಹಿಂದೆ ಕೊಡಗಿನಲ್ಲಿ ಹೀಗಾಗಿರಲಿಲ್ಲ. ಈ ಥರದ ಮಳೆ ಬಂದಿತ್ತು ಹಿಂದೆನೂ. ಈಗ ಯಾಕೆ ಆಗ್ತಿದೆ? ವಿ ನೀಡ್ ಟು ಇಂಟ್ರಸ್ಪೆಕ್ಟ್, ವಿ ನೀಡ್ ಟು ಆಸ್ಕ್ ಅವರ್ ಸೆಲ್ಸ್ ಏನಾಗಿದೆ ಅಂತ. ಮುಂದೆ ಐ ಹ್ಯಾವ್ ಎ ಕಪಲ್ ಆಫ್ ಅದರ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್. ನೀವು ಅಕಸ್ಮಾತ್ ಈ ಥರದ ಪ್ರವಾಹ ಬಂದಾಗ ನಿಮ್ಮ ಎಲ್ಲ ದಾಖಲೆಗಳನ್ನು ಕಳ್ಕೊಂಡ್ಬಿಟ್ರೆ ವೇರ್ ಡು ಯು ಗೋ, ವಾಟ್ ಡು ಯು ಡೂ? ಒಂದು ನಿಜವಾದ ಆಘಾತಕಾರಿ ಸುದ್ದಿ ಬಂದಿದೆ. ನಿನ್ನೆ ಒಬ್ಬ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾನೆ ಕೇರಳದಲ್ಲಿ. ಯಾಕೆ ಸೂಸೈಡ್ ಮಾಡ್ಕೊಂಡ ಅಂತ ನೋಡಿದರೆ, ಅವನ PUC ಸರ್ಟಿಫಿಕೇಟ್ ಕಳೆದು ಹೋಗ್ಬಿಟ್ಟಿದೆ. ಸರ್ಟಿಫಿಕೇಟ್ ಕಳೆದು ಹೋಯಿತು ಅಂತ ಸೂಸೈಡ್ ಮಾಡ್ಕೊಂಡಿದ್ದೆ. ಕಳೆದೋಯ್ತು ಅಂದರೆ ಅವನ್ನೆಲ್ಲೋ ಇಟ್ಟು ಕಳೆದೋಗಿದ್ದಲ್ಲ, ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಅಯ್ಯೋ ಇನ್ನೇನು ನನ್ನ ಲೈಫೇ ಮುಗಿದೋಯ್ತು ಅಂತ ಅಂದ್ಕೊಂಡು ಆ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಏನೋ ನಮ್ಮ ಜನಕ್ಕೆ ಮಾಹಿತಿ ಇಲ್ಲದಾಗ ಹೀಗಾಗುತ್ತೆ. ಬಹುಶಃ ನಮ್ಮ ಅಧಿಕಾರಿಗಳು ಕೂಡ ಆ ಮಾಹಿತಿ ಕೂಡ ಕೆಲಸ ಮಾಡೋದಿಲ್ವೇನೋ. ಯಾರೇ ಆದರೂ ಯಾವುದೇ ದಾಖಲೆಗಳನ್ನು ಕಳ್ಕೊಂಡ್ರು, ಈಗ ಕೊಡಗಿನಲ್ಲಿ ಕೂಡ ಆ ಥರ ಆಗಿದೆ. ಅನೇಕ ಜನ ತಮ್ಮ ಮನೆ ಪತ್ರಗಳನ್ನು ಕೂಡ ಕಳ್ಕೊಂಡು ಬಿಟ್ಟಿದ್ದಾರೆ, ವೆಹಿಕಲ್ ಡಾಕ್ಯುಮೆಂಟ್ಸ್ ಕಳ್ಕೊಂಡಿದ್ದಾರೆ, ತೋಟದ ತಮ್ಮ ಜಮೀನಿನ ಡಾಕ್ಯುಮೆಂಟ್ಸ್ ಕಳ್ಕೊಂಡಿದ್ದಾರೆ, ಆಧಾರ್ ಕಳ್ಕೊಂಡಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಗಳು ಕೊಚ್ಕೊಂಡು ಹೊರಟೋಗಿವೆ ಅಥವಾ ಲ್ಯಾಂಡ್ ಸ್ಲೈಡ್ನಲ್ಲಿ ಹಾಕ್ಕೊಂಡು ಹೂತು ಹೋಗಿವೆ. ವಾಟ್ ಡು ಯು ಡೂ ವೆನ್ ಸಚ್ ಎ ಥಿಂಗ್ ಹ್ಯಾಪನ್ಸ್? ಅದಕ್ಕೆ ದಾರಿ ಇದೆ. ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್. ನಮ್ಮ ಅಧಿಕಾರಿಗಳು ಡಿಫಿಕಲ್ಟ್ ಮಾಡ್ತಾರೆ ಹೌದು, ಬಟ್ ವಿ ನೀಡ್ ನಾಟ್ ಹ್ಯಾವ್ ಟು ವರಿ, ವಿ ಶುಡ್ ನೋ ದಿ ಪ್ರೋಸೆಸ್. ಅದು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವರದಿ ಇದೆ, ನೋಡಿ. ಹೋಪ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಎಲ್ಲಿ ಕಳ್ಕೊಂಡ್ವೋ ಅಲ್ಲೇ ಹುಡುಕ್ಬೇಕು ಅಂತೊಂದು ಮಾತಿದೆ. ಆದ್ರೆ ಕೊಡಗು ಮತ್ತು ಕೇರಳದಲ್ಲಿ ಹುಡುಕೋದಕ್ಕೆ ಏನಿದೆ? ಬದುಕೆ ಕುಸ್ತು ಹೋಗಿದೆ. ಮನೆ ಮಠ ಕಂಪ್ಲೀಟ್ ನೀರಲ್ಲಿ ಕೊಚ್ಚಿ ಹೋಗಿದೆ. ಮನೆಯೊಳಗಿದ್ದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಕೂಡ ಕೊಚ್ಚಿ ಹೋಗಿ ಅವಿದ್ವು ಅನ್ನೋದಕ್ಕೂ ಪುರಾವೆಯೇ ಇಲ್ಲದಾಗಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕೊಡಗಿನ ಜನರ ಬದುಕು ಬೋರ್ಲು ಬಿದ್ದಿದೆ. ನಿಮಗೆ ಒಂದು ಹೃದಯ ವಿದ್ರಾವಕ ಸಂಗತಿ ಗೊತ್ತಿರಬೇಕು. ಕೇರಳದ ಕೋಯಿಕೋಡ್ ಜಿಲ್ಲೆಯ ಕಾರಂತೂರ್ನಲ್ಲಿ ಕೈಲಾಶ್ ಅನ್ನೋ ಒಬ್ಬ ಹುಡುಗ ಇದ್ದ. ಜಸ್ಟ್ 19 ವರ್ಷ ವಯಸ್ಸು. PUC ಪಾಸ್ ಮಾಡಿದ ಕೈಲಾಶ್ ITIಗೆ ಅಡ್ಮಿಷನ್ ಮಾಡ್ಕೊಂಡಿದ್ದ. ಮುಂದೆ ಏನೇನೋ ಓದ್ಬೇಕು ಅಂತ ಕನ್ಸ್ಕೊಂಡಿದ್ದ. ಆದ್ರೆ ಕೇರಳದ ಮಹಾಮಳೆ ಆ ಹುಡುಗನ ಕನಸನ್ನೆಲ್ಲ ಒಂದೇ ರಾತ್ರಿಯಲ್ಲಿ ಮುಳುಗಿಸ್ಬಿಡ್ತು. ಮನೆ ಮುಳುಗಿದ್ರಿಂದ ಕೈಲಾಶ್ ನಿರಾಶ್ರಿತರ ಕ್ಯಾಂಪ್ನಲ್ಲಿದ್ದ. ಭಾನುವಾರ ಸ್ವಲ್ಪ ನೀರು ಇಳಿದಿದ್ರಿಂದ ಮನೆಗೆ ವಾಪಸ್ ಹೋಗಿ ನೋಡಿದ್ರೆ ಆತನ PUC ಡಾಕ್ಯುಮೆಂಟ್ಸ್ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗಿದ್ವು. ಮೊದಲೇ ಹತಾಶನಾಗಿದ್ದ ಹುಡುಗ ತನ್ನ ಸರ್ಟಿಫಿಕೇಟ್ಗಳು ಕಳೆದುಕೊಂಡಿದ್ರಿಂದ ವಿಪರೀತ ದುಃಖಕ್ಕೆ ಬಿದ್ದು ಸೂಸೈಡ್ ಮಾಡ್ಕೊಂಡ್ಬಿಟ್ಟ. ಬಟ್ ಇದೊಂದು ಪಾಠ. ಪ್ರವಾಹದಲ್ಲಿ ದಾಖಲೆಗಳು ಕೊಚ್ಕೊಂಡು ಹೋದ್ರೆ ಈಗ ಯಾರೂ ಹತಾಶರಾಗಬೇಕಾಗಿಲ್ಲ. ಡಾಕ್ಯುಮೆಂಟ್ಸ್ಗಾಗಿ ಪ್ರಾಣ ಕಳ್ಕೊಳ್ಬೇಕಾಗಿಲ್ಲ. ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ನ ನೀವು ವಾಪಸ್ ಪಡ್ಕೊಳ್ಬಹುದು. ಅದಕ್ಕೆ ಮಾಡಬೇಕಾಗಿರೋದಿಷ್ಟೇ. ಶಾಲಾ ಕಾಲೇಜ್ ಸರ್ಟಿಫಿಕೇಟ್ಸ್ ನಾಶ ಆಗಿದ್ರೆ ಏನ್ ಮಾಡಬೇಕು? ಹತ್ರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರವಾಹದಿಂದ ನನ್ನ ಶಾಲಾ ಕಾಲೇಜ್ ಡಾಕ್ಯುಮೆಂಟ್ಸ್ ಕಳೆದು ಹೋಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಡಿ. FIR ಕಾಪಿ ತಗೊಂಡು ಅದನ್ನ ನೀವು ಓದಿದ ಶಾಲೆ ಅಥವಾ ಕಾಲೇಜಿನ ಮುಖ್ಯಸ್ಥರಿಗೆ ತಲುಪಿಸಿ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನ ಅವರಿಗೆ ನೀಡಿ. ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ಗಾಗಿ ಹಣ ತುಂಬಿ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ತಲುಪಿಸಿ. ನನ್ನ ಶಾಲಾ ಕಾಲೇಜ್ ಪತ್ರಗಳು ಪ್ರವಾಹದಲ್ಲಿ ನಾಶವಾಗಿವೆ ಅಂತ ಯಾವುದಾದ್ರೂ 2 ದಿನಪತ್ರಿಕೆಯಲ್ಲಿ ಪ್ರಕಟಿಸಿ. ಸರ್ಟಿಫಿಕೇಟ್ಗಳು ಸಿಗೋದು ಗ್ಯಾರಂಟಿ. ಮನೆ ಪತ್ರಗಳು ನಾಶ ಆಗಿದ್ರೆ ಏನ್ ಮಾಡಬೇಕು? ಹತ್ರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮನೆ ಪತ್ರ ಪ್ರವಾಹದಲ್ಲಿ ಕಳೆದು ಹೋಗಿದ್ರ ಬಗ್ಗೆ ಮಾಹಿತಿ ನೀಡಿ. FIR ದಾಖಲಿಸಿ.
ಒಂದು ಕನ್ನಡ ಮತ್ತು ಒಂದು ಇಂಗ್ಲಿಷ್ ದಿನಪತ್ರಿಕೆಯಲ್ಲಿ ನನ್ನ ಮನೆ ಪತ್ರ ಪ್ರವಾಹದ ನೀರಿನಲ್ಲಿ ನಾಶವಾಗಿದೆ ಅಂತ ಪ್ರಕಟಿಸಿ. ಸಂಬಂಧಪಟ್ಟ ಏರಿಯಾದ ಸಬ್ ರಿಜಿಸ್ಟ್ರಾರ್ ಆಫೀಸರ್ನ ಭೇಟಿ ಮಾಡಿ ಅವರಿಗೆ ಎಲ್ಲಾ ಮಾಹಿತಿಯನ್ನ ವಿವರವಾಗಿ ತಿಳಿಸಿ. ಅಷ್ಟೇ, ನಿಮ್ಮ ಮನೆ ಪತ್ರಗಳ ಸರ್ಟಿಫೈಡ್ ಕಾಪಿ ನಿಮಗೆ ಸಿಗುತ್ತೆ. ಅದೇ ರೀತಿ ಪ್ರವಾಹದಲ್ಲಿ ಲೈಫ್ ಇನ್ಶೂರೆನ್ಸ್ ಕಾಪಿ ನಾಶವಾಗಿದ್ರೆ, ಮ್ಯೂಚುವಲ್ ಫಂಡ್ ಡಾಕ್ಯುಮೆಂಟ್ಸ್ ಕೊಚ್ಕೊಂಡು ಹೋಗಿದ್ರೆ, ವಾಹನಗಳ ದಾಖಲೆ ಪತ್ರಗಳು ನಾಶವಾಗಿದ್ರೆ ಯಾವುದಕ್ಕೂ ಚಿಂತೆ ಮಾಡಬೇಕಾಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳನ್ನ, ಏಜೆಂಟ್ಗಳನ್ನ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ. ಡೂಪ್ಲಿಕೇಟ್ ಬಾಂಡ್ ಪಡ್ಕೊಳ್ಳೋಕೆ ಅವರು ಸಹಾಯ ಮಾಡ್ತಾರೆ. ಮಾಡೋದು ಅವರ ಕರ್ತವ್ಯ. ಜೀವನ ಪೂರ್ತಿ ದುಡಿದು ಕಟ್ಟಿದ ಮನೆ, ಆಸ್ತಿ ಪಾಸ್ತಿ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋದಾಗ ನೋವು, ಬೇಸರ ಆಗೋದು ಸಹಜ. ಅದಕ್ಕಾಗಿ ತಲೆ ಮೇಲೆ ಕೈ ಹೊತ್ತು ಕೂರ್ಬೇಕಾಗಿಲ್ಲ. ಆ ನೋವಿನಿಂದ ಹೊರಬನ್ನಿ, ಆಶಾ ಭಾವನೆ ಇಟ್ಕೊಳ್ಳಿ, ಮತ್ತೆ ಹೊಸ ಜೀವನ ಆರಂಭಿಸಿ. ಅದು ಅಷ್ಟು ಸುಲಭವಲ್ಲ ಅಂತ ಗೊತ್ತು, ಆದ್ರೆ ಮನಸ್ಸು ಮಾಡ್ಲೇಬೇಕಲ್ಲ. ದೇರ್ ಇಸ್ ನೋ ಚಾಯ್ಸ್. ಪಿ ಸಾಯಿನಾಥ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಬರ ಅಂದರೆ ಎಲ್ರಿಗೂ ಇಷ್ಟ ಅಂಥೇಳಿ. ಎವ್ರಿಬಡಿ ಲವ್ಸ್ ಎ ಡ್ರಾಟ್ ಅಂತ. ಅದೇ ಥರ ಪ್ರವಾಹ ಕೂಡ ಈ ಥರದ್ದೊಂದು ನ್ಯಾಚುರಲ್ ಕಲಾಮಿಟಿ ಬರ್ತಿದ್ದಾಗೆ ಈ ಡಾಕ್ಯುಮೆಂಟ್ಗಳ ಬಗ್ಗೆ ತೋರಿಸಿದ್ನಲ್ಲ. ಯಾಕೆ ತೋರಿಸಿದೆ ಅಂತಂದರೆ, ಈ ಡಾಕ್ಯುಮೆಂಟ್ಗಳನ್ನು ಮಾಡಿಸ್ಕೊಡೋದಕ್ಕೆ ಅಂತಲೇ ಒಂದಿಷ್ಟು ಏಜೆಂಟ್ಗಳು ಹುಟ್ಕೊಂಡ್ಬಿಡ್ತಾರೆ, ಟೌಟ್ಗಳು. ಅವರು ಸುಲಿಗೆ ಮಾಡ್ತಾರೆ. ಪರಿಹಾರ ಅಂಥೇಳಿ ಒಂದಿಷ್ಟು ಪರಿಹಾರ ಸಂಗ್ರಹ, ನಾವು ಪರಿಹಾರ ನಿಧಿಗೆ ಸಂಗ್ರಹ ಮಾಡ್ತಾ ಇದ್ದೀವಿ ಕೊಡಿ ಅಂತೇಳಿ ಒಳ್ಳೆ ಗಣಪತಿ ಹಬ್ಬಕ್ಕೆ ಚಂದ ಎತ್ತೋ ಥರ ಬಂದುಬಿಡ್ತಾರೆ. ಆ ಥರದ್ದು ತುಂಬ ನಡೀತಿದೆ. ಒಬ್ಬ ಕೊಡವ ಸಮಾಜದ ಹೆಸರಲ್ಲಿ ಯಾರೋ ಒಬ್ಬರು ಒಂದು ಅಕೌಂಟೇ ಓಪನ್ ಮಾಡ್ಕೊಂಡ್ಬಿಟ್ಟಿದ್ರು, ನಮ್ಮ ಅಕೌಂಟಿಗೆ ದುಡ್ಡು ಹಾಕಿ ಅಂಥೇಳಿ. ಹೀಗೆ ಈ ಫೇಕ್ ಸಹಾಯ ಮಾಡೋರು ಇರ್ತಾರಲ್ಲ, ಇವ್ರಿಗೆಲ್ಲ ತುಂಬ ಉಪಯೋಗ ಆಗೋದು ನಮ್ಮ ಸೋಷಿಯಲ್ ಮೀಡಿಯಾ. ಬೇಕಾದ ಹರಿ ಬಿಟ್ಟುಬಿಡ್ತಾರೆ. ಪುನೀತ್ ರಾಜ್ಕುಮಾರ್ ನೋಡ್ತಾ ಇದ್ರಿ, ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲೂ ಕೂಡ ದುಡ್ಡು ಎತ್ತಕ್ಕೆ ಕೊಟ್ಟುಬಿಟ್ಟಿದ್ರು ಅಂಥೇಳಿ. ಅವರು ಸ್ವಂತ ಮನೆ ಕಟ್ಟಿಸ್ಕೊಡ್ತಾರೆ ಸ್ವಂತ ದುಡ್ಡಲ್ಲಿ. ಅಲ್ಲಿನ ಇವರಿಗೆ ಅಲ್ಲಿ ಪ್ರವಾಹ ಸಂತ್ರಸ್ತರಿಗೆ ಸ್ವಂತ ದುಡ್ಡಲ್ಲಿ ಸಹಾಯ ಮಾಡ್ತಾರೆ. 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಅವರು ದೇಣಿಗೆ ಸಂಗ್ರಹ ಮಾಡ್ತಿದ್ದಾರೆ ಅಂತೆಲ್ಲ ಹೊರಟುಬಿಡ್ತು. ಪುನೀತ್ ರಾಜ್ಕುಮಾರ್ ಬಂದು ಇದೆಲ್ಲ ಸುಳ್ಳು ಅಂತ ಅವರೇ ಹೇಳಬೇಕಾಯ್ತು. ಇದೇ ಥರ ಯಶ್ ಅವ್ರ ವಿಷಯದಲ್ಲೂ ಆಯಿತು. ಯಶೋಮಾರ್ಗ ಹೆಸರಿನಲ್ಲಿ ಯಾರೋ ಆಗಲೇ ಚಂದ ಎತ್ತಕ್ಕೆ ಹೊರಟ್ಬಿಟ್ಟಿದ್ರು, ಪರಿಹಾರ ನಿಧಿ ಅಂತ ಹೇಳಿ. ಯಶ್ ಬಂದ್ಬಿಟ್ಟು, ನಾನು ಪರಿಹಾರ ನಿಧಿಗೆ ಏನೋ ಚಂದ ಎತ್ತಿದ್ದಾರೆ, ನಾನೇ ಬರ್ತೀನಿ, ಧನ ಸಹಾಯ ಬೇಡದಾರೆ ನಾನೇ ಬಂದು ಕೇಳ್ಕೊಳ್ತೀನಿ, ಯಾರ್ಯಾರೋ ಹೇಳಿದ್ದನ್ನು ಕೇಳಬೇಡಿ ಅಂತಂದರು. ಹೀಗೆ ವಿಚಿತ್ರ ಫೇಕ್ ನ್ಯೂಸ್ಗಳು ಓಡಾಡ್ತವೆ. ಕೇರಳದಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೋ $11 ಮಿಲಿಯನ್ ಕೊಟ್ಬಿಟ್ಟಿದ್ದಾನೆ ಅಂತ ಒಂದು ಸುದ್ದಿ ಬಂತು. ರೊನಾಲ್ಡೋ ಫ್ಯಾನ್ಸ್ ಕೇರಳದಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ. ಹಾಗಂತೇಳಿ ರೊನಾಲ್ಡೋ ಏನು ದುಡ್ಡು ಕೊಟ್ಟಿಲ್ಲ. ಇದು ಒಂದು ಥರ. ಆದರೆ ಇನ್ನೊಂದು ಥರ ಇದೆ. ಇನ್ನೊಂದು ಈ ಫೇಕ್ ನ್ಯೂಸ್ಗಳಿಂದ ಅಡ್ವಾಂಟೇಜ್ ತೊಗೊಳ್ಳೋರ ಕಥೆ ಒಂದಾದರೆ, ಫೇಕ್ ನ್ಯೂಸ್ಗಳಿಂದ ಸುಮ್ಮನೆ ಹೆದರಿಸೋದು ಒಂದು ಟೀಮ್ ಇದೆ. ನಮ್ಮ ಜ್ಯೋತಿಷಿಗಳು ಅನೇಕ ಜನ ಭೂಕಂಪ ಆಗುತ್ತೆ, ಪ್ರಳಯ ಆಗುತ್ತೆ ಅಂತೆಲ್ಲ ಹೇಳಿರೋದನ್ನ ಕೇಳಿರ್ತೀರಿ. ವಾಟ್ಸಪ್ಗಳಲ್ಲಿ ಮುಲ್ಲಪೆರಿಯಾರ್ ಡ್ಯಾಮ್ ಭೂಕಂಪದಿಂದ ಬಿರುಕು ಬಿಡ್ತಾ ಇದೆ, ಹಾರಂಗಿ ಡ್ಯಾಮ್ ಬಿರುಕು ಬಿಡ್ತಾ ಇದೆ, ಬೆಂಗಳೂರಿನಲ್ಲಿ ಭೂಕಂಪ ಆಗ್ತಾ ಇದೆ, ಈ ಥರದ ಅನೇಕ ವಿಚಾರಗಳು ಬಂದ್ಬಿಟ್ಟು ಇದು ಹೆದರಿಸೋದು, ಜಸ್ಟ್ ಹೆದರಿಸೋದು, ಒಂದು ವಿಕೃತ ಸಂತೋಷ ಇದು. ಈ ಥರದ ಇದು ಬಂದುಬಿಟ್ಟಿದೆ. ಸೊ ವಾಟ್ ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಡನ್ ನಾವ್ ಈಸ್, ವಾಟ್ಸಪ್ನವ್ರಿಗೆ ಹೇಳಿದೆ. ನಾನು ಹಿಂದೆ ಇದೇ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಒಂದು ಸಲ ಹೇಳಿದ್ದೆ, ಮನಸ್ಸು ಮಾಡಿದರೆ ಸಾಧ್ಯ ಇದೆ. ಯಾವ ಸಂದೇಶ ಎಲ್ಲಿ ಶುರುವಾಗಿದೆ ಅಂತ ಕಂಡುಹಿಡಿಯೋದು ತುಂಬ ಬ್ರಹ್ಮವಿದ್ಯೆ ಅಲ್ಲ ಫಾರ್ ಟುಡೇಸ್ ಟೆಕ್ನಾಲಜಿ. ಆ ಥರದ್ದೊಂದನ್ನು ಮಾಡಬೇಕು. ಮಾಡಿದಾಗ ಈ ಥರದ ಫೇಕ್ ನ್ಯೂಸ್ಗಳನ್ನು ಹರಡಿ ಗಾಬರಿ ಬೀಳಿಸೋದು ಮತ್ತು ನಕಲಿ ಪರಿಹಾರ ಧನ ಸಂಗ್ರಹ ಮಾಡೋದು ಎರಡು ತಪ್ಪತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ಐ ಆಮ್ ಕಮಿಂಗ್ ಟು ದಿ ಎಂಡ್ ಆಫ್ ದ ಶೋ. ಒಂದು ಇನ್ಸ್ಪಿರೇಷನಲ್ ಸ್ಟೋರಿಯಿಂದನೇ ಎಂಡ್ ಮಾಡ್ತಾ ಇದ್ದೀನಿ. ಅಥ್ಲೀಟ್ಗಳಿಗೆ ಅಥವಾ ಎನಿ ಸ್ಪೋರ್ಟ್ಸ್ ಪರ್ಸನ್ ತುಂಬ ದೊಡ್ಡ ಶತ್ರು ಏನಂತಂದರೆ ಇಂಜುರಿ. ಏನಾದರೂ ಆಗಿಬಿಟ್ರೆ, ಒಬ್ಬ ಚಾಂಪಿಯನ್ ಅಥ್ಲೀಟ್ಗೆ ಏನೋ ಒಂದು ಆಕ್ಸಿಡೆಂಟ್ ಆಗಿ ಕಾಲು ಮುರಿದೋಗ್ಬಿಟ್ರೆ ವಾಟ್ ಶುಡ್ ಶಿ ಡೂ? ಡಿಪ್ರೆಸಿಂಗ್ ಟೈಮ್ಸ್. ಆ ಥರದ ಸಮಯದಲ್ಲಿ ಬೇಕಾಗೋದು ಒಂದು ಸಾಂತ್ವನ, ಒಂದು ಹೆಗಲ ಮೇಲೆ ಕೈ ಹಾಕಿ ಡೋಂಟ್ ವರಿ, ವಿ ಆರ್ ದೇರ್, ವಿಲ್ ಹೆಲ್ಪ್ ಯು ಅನ್ನೋ ಥರದ ಒಂದು ಭರವಸೆ. ಆ ಥರದ ಭರವಸೆಯನ್ನು ಉತ್ತರಾಖಂಡದ ಮುಖ್ಯಮಂತ್ರಿಯವರು ಒಬ್ಬ ಅಥ್ಲೀಟ್ಗೆ ಕೊಟ್ಟಿದ್ದಾರೆ. ಇಟ್ಸ್ ಅನುಕರಣೀಯ ಅಂತ ನನಗನ್ಸುತ್ತೆ. ಹಾಗಾಗಿ ಆ ಸ್ಟೋರಿ ತೊಗೊಂಡಿದ್ದೀನಿ. ಜಸ್ಟ್ ವಾಚ್ ಇಟ್ ಆ್ಯಂಡ್ ನನಗೆ ಹೋಗಿ ಬರಲಿಕ್ಕೆ ಅವಕಾಶ ಕೊಡಿ. ಮತ್ತೆ ನಾಳೆ ರಾತ್ರಿ ಸಿಗ್ತೀನಿ. ವಾಟ್ ದಿಸ್ ಇನ್ಸ್ಪೈರಿಂಗ್ ಸ್ಟೋರಿ. ಗುಡ್ ನೈಟ್. ಈಕೆ ಹೆಸರು ಗರಿಮಾ ಜೋಶಿ. ವಯಸ್ಸು 19 ವರ್ಷ.
ಉತ್ತರಾಖಂಡ್ ಮೂಲದ ಯುವ ಮ್ಯಾರಥಾನ್ ಓಟಗಾರ್ತಿ. ಭವಿಷ್ಯದಲ್ಲಿ ಒಲಿಂಪಿಕ್ಸ್ ಪದಕ ಗೆಲ್ಲಬೇಕು ಅಂತ ಕನಸು ಕಟ್ಕೊಂಡಿದ್ರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಇತ್ತೀಚೆಗೆ ಮ್ಯಾರಥಾನ್ನಲ್ಲಿ ಭಾಗವಹಿಸಬೇಕು ಅಂತ ಬೆಂಗಳೂರಿಗೆ ಬಂದಿದ್ದ ಈಕೆಗೆ ಬರ ಸಿಡಿಲೇ ಬಂದು ಬಡಿತು. ಮ್ಯಾರಥಾನ್ಗೆ ಪ್ರಾಕ್ಟೀಸ್ ಮಾಡ್ತಿದ್ದಾಗ ರಸ್ತೆ ಅಪಘಾತದಲ್ಲಿ ಗಾಯಗೊಂಡು ವೀಲ್ ಚೇರಲ್ಲಿ ದಿನ ದೂಡುವಂತಾಗಿದೆ. ಅನೇಕ ನ್ಯಾಷನಲ್ ಚಾಂಪಿಯನ್ಶಿಪ್ ಪದಕಗಳನ್ನ ಮುಡಿಗೇರಿಸಿಕೊಂಡ ಇವರು ಕಳೆದ ಮೇನಲ್ಲಿ ಬೆಂಗಳೂರಲ್ಲಿ ನಡೆದ TCS 10K ಮ್ಯಾರಥಾನ್ನಲ್ಲಿ ಪಾಲ್ಗೊಂಡಿದ್ರು. 6ನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ರು. ಜೊತೆಗೆ ಮತ್ತೊಂದು ಮ್ಯಾರಥಾನ್ಗೆ ಪ್ರಾಕ್ಟೀಸ್ ಮಾಡುವಾಗ ಕಾರೊಂದು ಡಿಕ್ಕಿ ಹೊಡೆದು ಹೋಗ್ಬಿಡ್ತು. ಈಕೆ ಮತ್ತೆ ತನ್ನ ಕಾಲ್ ಮೇಲೆ ನಿಲ್ಲೋಕೆ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಬೇಕಾಗಿದೆ. ಗರಿಮಾ ಜೊತೆಗೆ ಇಡೀ ಉತ್ತರಾಖಂಡ್ ಸರ್ಕಾರವೇ ನಿಂತಿದೆ. ಖುದ್ದು ಉತ್ತರಾಖಂಡ್ ಸಿಎಂ ತ್ರಿವೇಂದ್ರ ಸಿಂಗ್ ರಾವತ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ತಾವೊಬ್ಬ ಸಿಎಂ ಎಂಬ ಗತ್ತು ಗೈರತಿಲ್ಲದೆ ಕಾಲ್ ಮುಟ್ಟಿ ಸಂತೈಸಿದ್ದಾರೆ. ಹೇಗಿದೆ ಕಾಲು? ಭಯ ಪಡಬೇಡ, ನಾವಿದ್ದೀವಿ ಅಂತ ಆತ್ಮವಿಶ್ವಾಸ ತುಂಬಿದ್ದಾರೆ. अपनी फिजियोथेरेपिस्ट डॉक्टर सभ्या सर, तो वो घर में आते हैं एंड वो मुझे अभी मतलब बेसिक फिजियोथेरेपी करवाते हैं. तो उसके बाद मैं 27 को दिल्ली जा रही हूँ स्पाइनल कॉर्ड इंजरी इंस्टीट्यूट, जहाँ मैं अपना फिजियोथेरेपी कंटिन्यू करूँगी और इसके लिए मुझे गवर्नमेंट ने फंड दिया है. ಈ ದುರಂತದ ನಡುವಿನ ಹೊಸ ಬೆಳಕಿನ ರೀತಿ ಈ ಗೆಸ್ಚರ್ ಮೂಡಿದೆ. ಕ್ರಿಕೆಟ್ ಬಿಟ್ರೆ ಇತರೆ ಕ್ರೀಡಾಪಟುಗಳು ನೆನಪಾಗೋದೇ ಮೆಡಲ್ ಗೆದ್ದಾಗ. ಅದು ಕೂಡ ಬರೀ ಭರವಸೆಗಳನ್ನ ಕೊಡೋಕೆ ಅನ್ನುವಂತ ಸಂದರ್ಭದಲ್ಲಿ ಉತ್ತರಾಖಂಡ್ ಮುಖ್ಯಮಂತ್ರಿಯ ಈ ನಡೆ ಅಥ್ಲೀಟ್ಗಳ ಮನಗೆದ್ದಿದೆ. ಸಾಗರ್ ಕನಿಮನಿ, ಸ್ಪೋರ್ಟ್ಸ್ ಬ್ಯೂರೋ, ನ್ಯೂಸ್ 18 ಕನ್ನಡ.